ನಾನಿವತ್ತು ಒಂದು ಆರೋಗ್ಯಕರವಾದ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಮರಗೆಣಸು, ಸೀಗೆಣಸಲ್ಲ ಮರಗೆಣಸು. ಈ ಮರಗೆಣಸನ್ನ ನಾವು ಚಿಕ್ಕವರಿರಬೇಕಾದ್ರೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಉಪ್ಪು ಹಾಕಿ ಬೇಯಿಸಿ ಕೊಡ್ತಾಯಿದ್ರು ನಮ್ಮ ಮನೆಯಲ್ಲಿ. ನನಗೇನೋ ಆ ಥರ ಎಲ್ಲ ಬೇಯಿಸ್ಕೊಟ್ರೆ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಆದರೆ ಬೈತಾಯಿದ್ರು ನಮ್ಮ ಅಜ್ಜಿ, ಇದೆಲ್ಲ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಗೊತ್ತಾ, ತಿನ್ನಬೇಕು ಅಂತ ಬೈತಾಯಿದ್ರು. ಅದೇ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದೇ ಅದ್ರ ಪಲ್ಯ ಮಾಡ್ತಿದ್ರು, ನಾನು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಇವಾಗ ಕಾಲ ಚೇಂಜ್ ಆಗಿದೆ, ಚಿಪ್ಸ್ ಮಾಡ್ತಾರೆ, ಮುದ್ದೆ ಮಾಡ್ತಾರೆ, ತುಂಬ ವೆರೈಟಿ ಮಾಡ್ತಾರೆ ಇವಾಗ ಮರಗೆಣಸಲ್ಲಿ. ಇವತ್ತು ನಾನು ನಿಮಗೆ ಮರಗೆಣಸನ್ನು ಉಪಯೋಗಿಸ್ಕೊಂಡು ಹೇಗೆ ಮುದ್ದೆನ ಹೆಲ್ದಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಮರಗೆಣಸನ್ನ ತೊಗೊಂಡಿದ್ದೀನಿ ನೋಡಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಎರಡೂ ಕಡೆ ತುದಿನ ಕಟ್ ಮಾಡಿಕೊಂಡು ಇಲ್ಲಿ ನಾನು ಆ ಮೇಲ್ಗಡೆ ಇದೆಯಲ್ಲ ಸಿಪ್ಪೆ ನೋಡಿ, ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಅದೆಲ್ಲ ನೀಟಾಗಿ ಈ ಥರ ನೋಡಿ ಬಿಡಿಸ್ಕೊತಾ ಇದ್ದೀನಿ. ನಾನು ಸಿಟಿ ಮಾರ್ಕೆಟಿಗೆ ಹೋದಾಗ ಇದನ್ನು ತೊಗೊಬಂದಿದ್ದೆ. ಸರಿ ಅಂದ್ಬಿಟ್ಟು ಇನ್ನೇನು ಬೇಯಿಸಿ ಪಲ್ಯ ಮಾಡೋದೆಲ್ಲ ಕಾಮನ್ನು, ಅದಕ್ಕೆ ಮುದ್ದೆ ಮಾಡೋಣ, ಮುದ್ದೆ ಮಾಡಿಬಿಟ್ಟು ಒಂದು ಪ್ಲೇನ್ ಸಾಲನ್ನ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಇದನ್ನ ಕ್ಯೂಬ್ಸ್ ಟೈಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಇದರೊಳಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೇನಾದರೂ ಗೊತ್ತಾದರೆ ಇನ್ಮೇಲೆ ಪ್ರತಿದಿನ ಇದು ಎಲ್ಲಿ ಸಿಕ್ಕಿದ್ರು ನೀವಂತೂ ಖಂಡಿತ ಮಿಸ್ ಮಾಡೋದೇ ಇಲ್ಲ. ತಂದು ಇದನ್ನು ಮಾಡ್ಕೊಂಡು ತಿಂತೀರ. ಗೆಣಸನ್ನ ಹಾಗೆ ಬೇಯಿಸ್ಕೊಂಡು ತಿನ್ಬೋದು, ಹಾಗೆ ಪಲ್ಯ ಮಾಡ್ಕೊಂಡು ತಿನ್ಬೋದು, ಹಾಗೆ ಈ ಥರ ಮುದ್ದೆನೂ ಮಾಡ್ಬೋದು. ನಾನಿಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡಿರೋ ಅಂಥ ಗೆಣಸನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ ಅದು ರುಬ್ಬೋದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟು ಹಾಕ್ಕೊಂಡು ನುಣ್ಣಗೆ ನೋಡಿ ಈ ಥರ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾನ್ನ ಇಟ್ಕೊತಾ ಇದ್ದೀನಿ. ಒಂದು ದಪ್ಪ ತಳ ಪಾತ್ರೆನ ಇಟ್ಕೊಳ್ಳಿ ನೀವು ಅಷ್ಟೇನೆ. ಇಲ್ಲಿ ರುಬ್ಬಿರೋ ಅಂಥ ಈ ಪೇಸ್ಟ್ ಇದೆಯಲ್ಲ, ಗೆಣಸಿನ ಪೇಸ್ಟು, ಅದನ್ನೆಲ್ಲ ಈ ಪಾನ್ಗೆ ಹಾಕ್ಕೊಂಡು ಕೈ ಬಿಡದೇ ಇರೋ ಥರ ನೀಟಾಗಿ ಒಂದು ಕಡೆಯಿಂದ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಅದೇನು ಗಂಟೆ ಆಗೋದಿಲ್ಲ, ಭಯ ಏನೂ ಮಾಡ್ಕೋಬೇಡಿ. ಎಷ್ಟು ಚೆನ್ನಾಗಿರುತ್ತೆ ಇದು ಅಂದರೆ, ಇದು ಒಂಥರ ಸಾಲ್ನಗಳು ಮಾಡಿದ್ರೆ ಒಟ್ಟು ಇದೇನಪ್ಪ ಅಂದರೆ ವೆಜ್ಗೆಲ್ಲ ಅಷ್ಟು ಸೂಟ್ ಆಗೋಲ್ಲ. ಹೇಳ್ತಾ ಇದ್ದೀವಿ ನೋಡಿ, ವೆಜ್ ಸಾಂಬಾರು, ವೆಜ್ ಗ್ರೇವಿಗೆಲ್ಲ ಅಷ್ಟು ಸೂಟ್ ಆಗೋಲ್ಲ, ನಾನ್ ವೆಜ್ಗೆಲ್ಲ ಸಖತ್ತಾಗಿ ಸೂಟ್ ಆಗುತ್ತೆ. ಇವತ್ತು ನಾನು ಪ್ಲೇನ್ ಸಾಲನ್ನ ಮಾಡಿದ್ದೀನಿ, ಅದರೊಟ್ಟಿಗೆ ನಾನು ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು ಮಾತ್ರ. ನಾನಂತೂ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂದೆ. ಈ ಥರ ಯಾವಾಗಲೂ ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಮುದ್ದೆ ಮಾಡ್ಕೊಂಡು ತಿನ್ನಿ. ಮಕ್ಕಳು ಎಲ್ಲ, ನನ್ನ ಮಗ ಎಲ್ಲ ಎಷ್ಟು ಇಷ್ಟಪಟ್ಟೋ ಗೊತ್ತಾ. ಡಿಫ್ರೆಂಟಾಗಿದೆ, ಒಂಥರ ಸ್ಟಿಕ್ಕಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿದೆ. ಸೇಮ್ ಮುದ್ದೆ ಥರನೇ ಇರುತ್ತೆ, ಏನೂ ಅಷ್ಟೊಂದು ಒಂಥರ ಬೇಜಾರು ಅನ್ಸೋದು, ಹೆಂಗಪ್ಪ ತಿನ್ನೋದು ಆ ಥರ ಎಲ್ಲ ಏನು ಅನ್ಸಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಮಾಡಿಕೊಂಡು ಮನೆಯವರು ಎಲ್ಲರಿಗೂ ಕೊಡಿ, ನೀವು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಮರಗೆಣಸಿನ ವಿಶೇಷತೆ ಏನಪ್ಪ ಅಂದರೆ ವಿಟಮಿನ್ ಎ ಹೆಚ್ಚಾಗಿದ್ದು ಕಣ್ಣಿನ ಆರೋಗ್ಯನ ಸುಧಾರಿಸುತ್ತೆ, ಹಾಗೆ ಮೈಗ್ರೇನು ತಲೆನೋವನ್ನು ಕೂಡ ಕಮ್ಮಿ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿದ್ದು ಜೀರ್ಣಾಂಗ ವ್ಯವಸ್ಥೆನ ಸುಧಾರಿಸುತ್ತೆ, ಹಾಗೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನೆಲ್ಲ ಕಮ್ಮಿ ಮಾಡೋದಕ್ಕೂ ಇದು ಉಪಯುಕ್ತವಾಗಿದೆ. ಹಾಗೆ ನಮ್ಮ ದೇಹದ ತೂಕ ನಷ್ಟಕ್ಕೂ ಕೂಡ ಇದು ತುಂಬಾ ಸಹಾಯಕಾರಿಯಾಗಿದೆ. ವಿಟಮಿನ್ ಸಿ ಅಂಶ ಹೆಚ್ಚಾಗಿದ್ದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ, ಹಾಗೆ ರಕ್ತದಲ್ಲಿ ಸಕ್ಕರೆ ಮಟ್ಟನ ಇದು ಕಮ್ಮಿ ಮಾಡುತ್ತೆ. ಅಂದರೆ ಇದು ಶುಗರ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಶುಗರ್ ಪೇಷಂಟ್ ಯಾರೇ ಇದ್ರೂ ಇದನ್ನು ಕಾಮನ್ನಾಗಿ ಯೂಸ್ ಮಾಡ್ಬೋದು. ಹಾಗೆ ಇದು ನಮ್ಮ ಲಿವರ್ ಕ್ಯಾನ್ಸರಿಂದ ನಮಗೆ ಬರೋ ಅಪಾಯಗಳನ್ನ ತಪ್ಪಿಸುತ್ತೆ, ನಮ್ಮ ಲಿವರ್ನ ಸುಧಾರಿಸುತ್ತೆ, ಲಿವರ್ನ ಕ್ಲೀನಾಗಿಡುತ್ತೆ. ನಿಜವಾಗ್ಲೂ ಇದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ಯಾರೂ ನಮಗೆ ಹೇಳ್ತಾ ಇರಲಿಲ್ಲ. ಇವಾಗ ನಾವೆಲ್ಲ ಓದಿ ದೊಡ್ಡವರಾದ್ಮೇಲೆ ಇವಾಗ ನಮಗೆ ಗೊತ್ತಾಗ್ತಿದೆ ನೋಡಿ. ನಾನು ಈ ಥರ ಒಂದು 10 ನಿಮಿಷ ಕೈ ಬಿಡ್ದಂಗೆ ಈ ಥರ ತಿರುಗಿಸ್ಕೊಂಡೆ ನೋಡಿ. ಇದೆಷ್ಟು ಚೆನ್ನಾಗಿ ಮುದ್ದೆ ರೆಡಿಯಾಗಿದೆ. ನಾನಿಲ್ಲಿ ಒಂದು ಸಾಲಿನ ಜೊತೆ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.